ಅನಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ನೈಟ್ ಆಫ್ ಕಪ್ಸ್ ಬಂದಿದೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಗೊಂದು ಅಂಜಿಕೆ ಇದೆ, ನಾನು ಯಾವತ್ತೂ ಖುಷಿಯಾಗಿರಲ್ಲ ಅನ್ನೋ ಭಯ ಅಥವಾ ಅಂಜಿಕೆ ಇದೆ ಅಂತ ಕಾರ್ಡ್ ಹೇಳುತ್ತೆ. ಸೊ ಅಪ್ ಆ್ಯಂಡ್ ಡೌನ್ಸ್ ಇದೆ, ತುಂಬ ಎತ್ತರಕ್ಕೆ ಹೋಗ್ತೀರಾ, ಕೆಳಗಡೆ ಬೀಳ್ತೀರಾ, ಕೆಳಗಡೆ ಬಿದ್ಮೇಲೆ ಮತ್ತೆ ಒಂದು ಲೈಫ್ ಆಸೆ ತೋರಿಸುತ್ತೆ, ತುಂಬ ಎತ್ತರಕ್ಕೆ ಹೋಗ್ತೀರಾ. ಫೀಲಿಂಗ್ ಎಮೋಷ್ನಲ್ ಅಂತ ಹೇಳುತ್ತೆ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಒಬ್ಬರು ಲೈಫಲ್ಲಿ ಕೂಡ ಇದಾಗ್ತಾ ಇರ್ಬೋದು. ಸೊ ಕಮ್ಯುನಿಕೇಷನ್ ನಡೀತಾ ಇದೆ. ಫಾಸ್ಟ್ ಪರ್ಸನ್ ಜೊತೆ ಆಲ್ರೆಡಿ ಬ್ರೇಕಪ್ ಆಗಿದೆ, ಮತ್ತೆ ಬಂದಿದ್ದಾರೆ, ಮತ್ತೆ ಕಮ್ಯುನಿಕೇಷನ್ಸ್ ಇದೆ, ಫ್ರೆಂಡ್ಸ್, ಫ್ಯಾಮಿಲಿ, ಕಿಡ್ಸ್. ಸೊ ಹೆಲ್ತ್ ರೆಜಿಮೆನ್ ಇದೆ, ಏನೋ ಕಾಸ್ಮೆಟಿಕ್ ಸರ್ಜರಿನೋ, ಏನೋ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಪಿಂಪಲ್ಸ್ ಆಗ್ತಾ ಇದೆಯೋ, ಏನೋ ಒಂದು ಪ್ರಾಬ್ಲಮ್ಸ್ ಇದೆ. ಸೊ ಹೆಲ್ತ್ ಇಶ್ಯೂಸ್ನು ಅಂತ ಹೇಳ್ತೀನಿ ನಾನು. ಮೇ ಬಿ ಸ್ವಲ್ಪ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ತೀನಿ. ನೈಟ್ ಆಫ್ ಕಪ್ಸ್ ಇದೆ, ಸೆಕೆಂಡ್ ಕಾರ್ಡ್ 2 ಆಫ್ ಸಾರ್ಡ್ಸ್ ಇದೆ ನನಗೆ. ಸೊ ಕ್ರಿಯೇಟಿವ್ಲಿ ಚೆನ್ನಾಗಿದೆ. ಏನಾದರೂ ಕೆಲಸದಲ್ಲಿ ಅಥವಾ ಕಾರ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಎಲ್ಲದಕ್ಕೂ ಸರಿಯಾಗಿದೆ. ಮೇ ಬಿ ಪಾರ್ಟ್ನರ್ ಅಂತ ಹೇಳ್ತೀನಿ. ಯಂಗರ್ ವಾಟರ್ ಸೈನ್ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು. ಕಟಕ ಅಥವಾ ವೃಶ್ಚಿಕ ರಾಶಿಯವ್ರ ಜೊತೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಫೀಲಿಂಗ್ಸ್ ಇದೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ಭಯ ಅಥವಾ ಹಿಂಜರಿಕೆ ಇರ್ಬೋದು. 2 ಆಫ್ ಸಾರ್ಡ್ಸ್ ಇರೋದ್ರಿಂದ ತುಂಬ ದೂರದಲ್ಲಿರೋ ಪರ್ಸನು, ನೋ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ಫಾಸ್ಟ್ ಪರ್ಸನ್ ಇರ್ಬೋದು. ಅವರು ಫಾಸ್ಟಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದು ಬ್ರೇಕಪ್ ಆದಮೇಲೆ ಮತ್ತೆ ಇವಾಗ ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಅವ್ರ ಆಫರ್ನ ಇಟ್ಟಿರ್ಬೋದು, ಫ್ರೆಂಡ್ ಆಗಿರೋಣ ಅಂತ. ಥರ್ಡ್ ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ನಿಮ್ಮನ್ನು ಯಾರಾದರೂ ತುಂಬ ಅಟ್ರಾಕ್ಟಿವ್ ಆಗಿದ್ದಾರಾ ಅಂತ ಸೆನ್ಸ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಯಾರೋ, ಅಥವಾ ನೀವು ಆ ಥರ ಯಾರ ಕಡೆನೂ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ, ಕ್ರಶ್ ಆಗ್ತಾ ಇದೆ, ತುಂಬ ಆ ಥರ ಅನ್ನಿಸ್ತಾ ಇದೆ. ಯಾರೋ ಮೆಸ್ಪರೈಸಿಂಗ್ ಐಸ್ ಇದೆಯೋ, ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಲಾಂಗ್ ಹೇರ್ ಇದೆಯೋ, ತುಂಬ ಚೆನ್ನಾಗಿ ಕಾಣ್ತಾರೆ ಕೆಲವರಿಗೆ. ಫೋರ್ತ್ ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಕೆಲವ್ರಿಗೆ ಡೆತ್ ಆಫ್ ಎನರ್ಜಿ ಅಂತ ಹೇಳ್ತೀನಿ. ಮೇ ಬಿ ಆಲ್ರೆಡಿ ಫಾಸ್ಟ್ ಪರ್ಸನ್ ಅಂತ ಹೇಳಿದೆ, ಸಪ್ರೇಷನ್ ಆಗಿದೆ, ಬ್ರೇಕಪ್ ಆಗಿದೆ. ಸೊ ಇವಾಗ ಶ್ಯಾಡೋ ಆಫ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅವರು ಪದೇ ನಿಮ್ಮನ್ನು ಕಾಲ್ ಮಾಡೋದು, ಇರಿಟೇಟ್ ಮಾಡೋದು ಮಾಡ್ತಾ ಇದ್ದಾರೋ, ಪದೇ ಏನೋ ಇರಿಟೇಟಿಂಗ್ ಎನರ್ಜಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಸ್ಟಿಲ್ ಮೇ ಬಿ ಅವರು ವೃಶ್ಚಿಕ ರಾಶಿಯವ್ರು ಇರ್ಬೋದು. ಎಕ್ಸ್ಕ್ಯೂಸಸ್ ಕೇಳ್ತಾ ಇದ್ದಾರೆ. ಅವರು ಮಾಡಿರೋ ತಪ್ಪಿಗೆಲ್ಲ ಏನೋ ಒಂದು ಎಕ್ಸ್ಕ್ಯೂಸಸ್ನ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಕಾರಣನ ಕೊಡ್ತಾ ಇದ್ದಾರೆ, ಪ್ಯಾಚಪ್ ಆಗೋಣ ಅಂತ ಇದ್ದಾರೆ. ಬಟ್ ಫಿಫ್ತ್ ಕಾರ್ಡ್ ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಎನಿವೇಸ್ ನಿಮಗೆ ಸತ್ಯ ಅರ್ಥ ಆಗಿದೆ. ಮೇ ಬಿ ನಿಮ್ಮ ಸೊ ಮಿಥುನ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರೆ, ಲೆಸ್ ಕೋಡಿಪೆಂಡೆನ್ಸಿ ಇದ್ದರೆ ಒಳ್ಳೆಯದು ಅಂತ, ನೀವು ನಿಮ್ಮ ಓನ್ ಲೈಫಲ್ಲಿ ಸೆಕ್ಯೂರ್ ಆಗಿ ಮೊದಲು ಅಂತ ಹೇಳುತ್ತೆ. ಮೇ ಬಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ. ಅದಾದಮೇಲೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಬರ್ಬೋದು, ಗೌರವ ಬರ್ಬೋದು. ಸೊ ಮೇ ಬಿ ನೀವು 9 ಆಫ್ ಪೆಂಟಿಕಲ್ ಸಿಂಗಲ್ಸ್ ಎನರ್ಜಿ ಅಂತ ಹೇಳ್ತೀನಿ. ಸಿಂಗಲ್ ಆಗಿರೋಕ್ಕೆ ನೀವು ಇಷ್ಟಪಡ್ತಿರೋ, ನೀವು ಕನೆಕ್ಟ್ ಆಗಿರೋ ಪಾರ್ಟ್ನರ್ ಇಷ್ಟಪಡ್ತಾರೋ ಗೊತ್ತಿಲ್ಲ, ಸುಮ್ಮನೆ ಸ್ಟೇಯಿಂಗ್ ಅರೌಂಡ್ ಅಂತ ಎನರ್ಜಿ ಹೇಳುತ್ತೆ. ಸೊ ಫೀಲಿಂಗ್ ಗುಡ್ ಎನರ್ಜಿ ಇದೆ. ನೀವು ಇವಾಗ ಚೆನ್ನಾಗೇ ಇದ್ದೀರಾ, ನಿಮ್ಮ ಕೆಲಸದಲ್ಲಿ ಇದ್ದೀರಾ, ಅದರ್ ಪರ್ಸನ್ನು ಚೆನ್ನಾಗಿದ್ದಾರೆ. 6th ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ. ಮೇ ಬಿ ಡಾರ್ಕ್ ಸೈಡ್ ಆಫ್, ಕೆಲವ್ರಿಗೆ 2 ಮುಖ ಇರ್ತವೆ ಅಂತ ಹೇಳ್ತೀವಿ. ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾರೆ, ಹಿಂದಿನ ಮುಖ ನಮಗೆ ಗೊತ್ತಿರಲ್ಲ. ಆ ಥರ ಇರೋ 2 ಮುಖ ಇರೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರೋ, ಅಥವಾ ನಿಮಗೆ ಶ್ಯಾಡೋ ಸೈಡ್ ಇದೆಯೋ ಗೊತ್ತಿಲ್ಲ ನನಗೆ. ಅವ್ರ ಲೈಫಲ್ಲಿ ತುಂಬ ಜನ ಬಂದರು ಹೋದರು, ಅವರಿಗೆ ಸೀರಿಯಸ್ನೆಸ್ ಕಮ್ಮಿ. ಇನ್ನೂ ನೀವು ಒಬ್ಬರೇ ಇಲ್ಲ ಲೈಫಲ್ಲಿ, ಅವ್ರ ಲೈಫಲ್ಲಿ ಇನ್ನೂ ಒಬ್ಬರು ಕೂಡ ಇರಬಹುದು, ಕಟಕ ರಾಶಿಯವರು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸೊ ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಮೂನ್ ಕಾರ್ಡ್ ಕೂಡ ಸಪ್ರೇಷನ್ ಎನರ್ಜಿನ ರೀಪ್ರೆಸೆಂಟ್ ಮಾಡುತ್ತೆ. ಇದು ಕೂಡ ಬ್ರೇಕಪ್ನ ಹೇಳುತ್ತೆ. ಆಲ್ರೆಡಿ ನೀವು ಮದುವೆ ಆಗಿದ್ರೆ, ಮ್ಯಾರಿಡ್ ಇದ್ದರೂ ಕೂಡ ಡಿವೋರ್ಸ್ವರೆಗೂ ಹೋಗ್ಬೋದು. ತುಂಬ ಎಮೋಷ್ನಲ್ ಡ್ರೈನಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಕಣ್ಣಲ್ಲಿ ನೀರು ಹಾಕ್ಬೋದು, ಸ್ಯಾಡ್ನೆಸ್ಸು, ಡಿಪ್ರೆಷನ್ನು. ನಿಮ್ಮ ತಾಯಿ ಜೊತೆ ಜಗಳ ಆಡಿದ್ರೂ ಕೂಡ ಮೂನ್ ಕಾರ್ಡ್ ಬಂದಿರುತ್ತೆ. ತಾಯಿ ಜೊತೆ ಮನಸ್ತಾಪ ಇದ್ದರೆ, ಪೇರೆಂಟ್ಸ್ ಜೊತೆ ಇದ್ದರೂ ಕೂಡ ತುಂಬ ಮಿಸ್ಸಿಂಗ್ ಎನರ್ಜಿ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದರೆ, ನೀವು ನಿಮ್ಮ ಪೇರೆಂಟ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದರೂ ಕೂಡ ಆ ಕಾರ್ಡ್ ಬಂದಿರುತ್ತೆ. 7th ಕಾರ್ಡ್ ನನಗೆ 5 ಆಫ್ ಸಾರ್ಡ್ಸ್ ಬಂದಿದೆ. 5 ಆಫ್ ಸಾರ್ಡ್ಸು ಕೂಡ ಅದನ್ನೇ ಹೇಳುತ್ತೆ. ಸೊ ಕೇರ್ಫುಲ್ ಆಗಿರಿ. ನೀವು ನಂಬಿರೋ ವ್ಯಕ್ತಿ ನೀವು ನಂಬಿದ ಹಾಗೆ ಇಲ್ಲ, ಎಲ್ಲೋ ಮೋಸ ಹೋಗ್ತಾ ಇದ್ದೀರಾ ನೀವು. ಸೊ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಜನ ಅಂತ ಹೇಳ್ತಾ ಇದೆ ಕಾರ್ಡು.
ಸೊ ನಿಮಗೇನೋ ಹೇಳ್ತಾರೆ, ಬೇರೆಯವ್ರಿಗೇನೋ ಹೇಳ್ತಾರೆ. ಆಲ್ರೆಡಿ ಅವ್ರ ಲೈಫಲ್ಲಿ ಯಾರೋ ಇದ್ದಾರೆ. ಸೊ ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಏನೋ ನಡೀತಾ ಇದೆ, ನಿಮ್ಗೆ ತಿಳಿದೇ ಇರೋ ಹಾಗೆ ತುಂಬ ಮಿಸ್ಟೀರಿಯಸ್ ಎನರ್ಜಿ ಇದೆ. ಗುಟ್ಟಾಗಿ ಏನೋ ಮಾಡ್ತಾ ಇದ್ದೀರಾ ನೀವು ಅಥವಾ ಅದರ್ ಪರ್ಸನ್ನು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಜನಗಳ ಮಧ್ಯೆ ಇರ್ತಾರೆ. ಫ್ಲರ್ಟ್ ಮಾಡೋ ಟೈಪ್ ಆಫ್ ಪರ್ಸನ್ ಇದ್ದಾರೆ ಅವರು. ಹುಷಾರಾಗಿರಿ, ಮೋಸ ಹೋಗ್ತಾ ಇದ್ದೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಬಿಕಾಸ್ ನಾನು 5 ಆಫ್ ಸೋರ್ಡ್ಸ್ನ ಒಂದನ್ನೇ ಕನ್ಸಿಡರ್ ಮಾಡಿ ಇದನ್ನು ಹೇಳ್ತಾ ಇಲ್ಲ. 8 ಕಾರ್ಡ್ ನನಗೆ 7 ಆಫ್ ಸೋರ್ಡ್ಸ್ ಬಂದಿದೆ. ಇಟ್ಸ್ ಓವರ್ ಅಂತ ಹೇಳ್ತಾ ಇದೆ. ಸೊ ಆ ಪರ್ಸನ್ನ ಬಿಟ್ಬಿಡಿ. ನೀವೇನಾದರೂ ಯಾರಾದರೂ ಎಕ್ಸ್ ಬ್ಯಾಕ್ ಆಗ್ತಾರೆ, ಅವ್ರು ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರೆ ಅದನ್ನು ಮರ್ತುಬಿಡಿ. ಅದು ಮುಗ್ದೋಗಿದೆ. ಯಾವುದಾದ್ರೂ ಮೆಸೇಜಿಗೆ ವೆಯ್ಟ್ ಮಾಡ್ತಾಯಿದ್ರೆ, ಯಾರ್ದಾದ್ರೂ ಕಾಲಿಗೆ ವೆಯ್ಟ್ ಮಾಡ್ತಾಯಿದ್ರೆ, ಖಂಡಿತ ಅವ್ರು ನಿಮಗೆ ಮೆಸೇಜ್ ಬ್ಯಾಕ್ ಮಾಡಲ್ಲ, ಕಾಲ್ ಬ್ಯಾಕ್ ಮಾಡಲ್ಲ. ಮಾಡಿದರೂ ಕೂಡ ಅವ್ರು ಸರಿ ಹೋಗಿರಲ್ಲ. ಅವ್ರ ಲೈಫ್ ಬಗ್ಗೆ ಅವರೇ ಕ್ಲಿಯರ್ ಇಲ್ಲ, ಅವ್ರ ಡಿಸಿಷನ್ ಬಗ್ಗೆ ಅವರೇ ಕ್ಲಿಯರ್ ಇಲ್ಲ. ಸೊ ಅಂಥ ವ್ಯಕ್ತಿನ ನೀವು ಹೇಗೆ ನಂಬ್ತೀರಾ ಅನ್ನೋದು ಕೂಡ ಇಲ್ಲಿ ಬಿಗ್ ಕ್ವಶನ್ ಆಗುತ್ತೆ. ಸೊ ತುಂಬ ಸಿಟ್ಟು ಬರ್ತಾ ಇದೆ. ಸೊ ಮೇ ಬಿ ನಿಮ್ಮ ಮೇಲೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೋ ಅಥವಾ ಅವ್ರ ಮೇಲೆ ನೀವು ಕೋಪ ಮಾಡ್ಕೊಂಡಿದ್ದಾರೋ. ತುಂಬ ಅಗ್ರೆಸಿವ್ ಎನರ್ಜಿ ಇದೆ ಅಂತ ಹೇಳ್ಬೋದು. ರೀಡಿಂಗಲ್ಲಿ 5 ಆಫ್ ಸೋರ್ಡ್ಸ್ ಮತ್ತು 7 ಆಫ್ ಸೋರ್ಡ್ಸ್ ಒಂದರಿಂದ ಒಂದು ಕಾರ್ಡ್ ಬಂದರೆ ತುಂಬ ಅಗ್ರೆಸಿವ್. ಮನೆಯವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರೋ, ಕಲೀಗ್ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರೋ. ಸೊ ಏನನ್ನೇ ಹೇಳಿ, ನೀವು ಯಾವುದನ್ನೇ ಹೇಳಿದ್ರು ಕೂಡ ತೊಗೊಳ್ಳೋಕೆ ರೆಡಿ ಇಲ್ಲ. ಕ್ಯಾಶುವಲಾಗಿ ಯಾರಾದರೂ ಮಾತಾಡೋಕ್ಕೆ ಬಂದರೂ ಅವ್ರ ಮೇಲೆ ಕೂಡ ರೇಗ್ ಬಿಡ್ತೀರಾ ಇತ್ತೀಚೆಗೆ ಅಂತ ಕಾರ್ಡ್ ಹೇಳ್ತಾ ಇದೆ. 9 ಕಾರ್ಡ್ ನನಗೆ ಹ್ಯಾಂಗ್ಮ್ಯಾನ್ ಬಂದಿದೆ. ಸೊ ನೀವು ಯಾವುದಕ್ಕಾದರೂ ವೆಯ್ಟ್ ಮಾಡ್ತಾಯಿದ್ರೆ ಇನ್ನೂ ನಿಧಾನನೇ ಹೇಳುತ್ತೆ ಕಾರ್ಡು. ಹ್ಯಾಂಗ್ಮ್ಯಾನ್ ಇರೋದ್ರಿಂದ ತುಂಬ ಸ್ಲೋ ಮೂವಿಂಗ್ ಎನರ್ಜಿ ಇದೆ. ಆ ವ್ಯಕ್ತಿ ಬಂದರೂ ಕೂಡ ತುಂಬ ವರ್ಷನೇ ಆಗುತ್ತೆ ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಅಷ್ಟೊತ್ತಿಗೆ ನಿಮ್ಮ ಲೈಫ್ ತುಂಬ ಮುಂದೆ ಹೋಗಿರುತ್ತೆ, ನೀವು ಮೂವ್ ಆನ್ ಆಗಿರ್ತೀರ. 10th ಕಾರ್ಡ್ ನನಗೆ 6 ಆಫ್ ಸೋರ್ಡ್ಸ್ ಬಂದಿದೆ. 6 ಆಫ್ ಸೋರ್ಡ್ಸ್ ಕೆಲವೊಮ್ಮೆ ತುಂಬ ಕಾಂಪ್ರಮೈಸ್ ಆಗೋ ಎನರ್ಜಿನ, ಆಲ್ರೆಡಿ ನೀವು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ಗೆ, ತುಂಬ ಕಾಂಪ್ರಮೈಸಸ್ನ ಆಗಿದ್ದೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ ಇದನ್ನು ಉಳಿಸ್ಕೊಳ್ಳೋಕ್ಕೆ. ಸೊ ಇವಾಗ ನಿಮ್ಗೆ ರಿಯಲೈಸ್ ಆಗ್ತಾ ಇದೆ ನೀವೇನೇನು ತಪ್ಪು ನಿರ್ಧಾರಗಳನ್ನ ತೊಗೊಂಡಿದ್ದೀರಾ, ಯಾವ ಥರ ಆ ಪರ್ಸನ್ ನಿಮ್ಮನ್ನು ಯೂಸ್ ಮಾಡಿಕೊಂಡ್ರು, ಗ್ರ್ಯಾಂಟೆಡಾಗಿ ತೊಗೊಂಡ್ರು. ಸಮ್ಟೈಮ್ಸ್ ನೀವು ಓವರ್ ಎಮೋಷ್ನಲ್ ಆಗ್ತಿರೋ, ಅದರ್ ಪರ್ಸನ್ ಓವರ್ ಎಮೋಷ್ನಲ್ ಆಗ್ತಾರೋ. ತುಂಬ ಎಮೋಷ್ನಲಿ ಡ್ರೈನ್ಡ್ ಎನರ್ಜಿ ಅಂತ ಹೇಳ್ತೀನಿ. 11th ಕಾರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿದೆ. ಮೇ ಬಿ ನೀವು ಅಂದ್ಕೊಂಡಿರ್ಬೋದು ಆ ವ್ಯಕ್ತಿ ನಿಮ್ಮನ್ನು ಮದುವೆ ಆಗ್ತಾರೆ, ಆಫಿಷಿಯಲಿ ನೀವು ಒಂದು ಮ್ಯಾರಿಡ್ ಲೈಫಲ್ಲಿ ಇರ್ತೀರ ಅಂದರೆ ಅದು ಒಂದು ನಿಮ್ಮ ಡ್ರೀಮು ಅಂತ ಹೇಳ್ತಾ ಇದೆ. ಕನಸು ಆ ಥರ ಆಗಲ್ಲ. ಸೊ ಆಲ್ರೆಡಿ ಅವ್ರ ಲೈಫೇ ಒಂದು ಮೆಸ್ ಇದೆ, ಗೊಂದಲದ ಗೂಡಾಗಿದೆ ಅವ್ರ ಲೈಫು. ಅವ್ರ ಲೈಫಲ್ಲಿರೋ ಪ್ರಾಬ್ಲಮ್ಸ್ನ ಅವ್ರು ಸಾಲ್ವ್ ಮಾಡಿಕೊಂಡು ಹೊರಗಡೆ ಬರೋದು ತುಂಬ ಕಷ್ಟ. ಅಥವಾ ಇಲ್ಲಿ ನಾನು ಈ ಪ್ಲೇಸಲ್ಲಿ ನೀವಿದ್ರೆ ನಿಮ್ಮ ಲೈಫೇ ಗೊಂದಲ ಆಗಿರ್ಬೋದು, ಅಲ್ಲಿಂದ ಹೊರಗಡೆ ಬಂದು ಸೊ ಈ ರಿಸ್ಕ್ನ ನೀವು ತೊಗೊಳ್ಬೋದಾ ಅಂತ ಯೋಚನೆ ಮಾಡಿ. ನೀವು ನಂಬಿರೋ ವ್ಯಕ್ತಿ ನಿಮ್ಮ ನಂಬಿಕೆನ ಉಳಿಸ್ಕೊಳ್ತಾರ ಅನ್ನೋದು ಕೂಡ ತುಂಬ ಕಷ್ಟ. 12th ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮ್ಗೆ ಯಾರಾದರೂ ಸಾರಿ ಕೇಳ್ಬೋದು, ಅಪಾಲಜಿ ಕೇಳ್ಬೋದು, ಅಥವಾ ನೀವು ಯಾರಿಗಾದ್ರೂ ಕೇಳ್ಬೋದು. ಬಟ್ ಸಮಥಿಂಗ್ ಬೆಟರ್, ನೀವು ಇವಾಗ ಕನೆಕ್ಟ್ ಆಗಿರೋ ಪರ್ಸನ್ಗಿಂತ, ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋ ಪರ್ಸನ್ಗಿಂತ ಆಲ್ರೆಡಿ ಬ್ರೇಕಪ್ ಆಗಿದ್ದರೆ ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ರು. ಅವರೆಲ್ಲರಿಗೂ ಒಂದೇ ಮಾತು ಹೇಳ್ತೀನಿ, ಸಮಥಿಂಗ್ ಬೆಟರ್ ಈಸ್ ವೇಟಿಂಗ್ ಫಾರ್ ಯು ಅಂತ. ಮುಂದೆ ಫ್ಯೂಚರಲ್ಲಿ ನಿಮಗೆ ಒಳ್ಳೇದೇನೋ ಕಾದಿದೆ, ಹೊಸ ವ್ಯಕ್ತಿ ಕಾದಿದ್ದಾರೆ ಅಂತ ಹೇಳ್ಬೋದು ನಾನು. 12th ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಸ್ಟಾರ್ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ, ಟ್ರೈಯಿಂಗ್ ಟು ಮೂವ್ ಆನ್. ಆ ವ್ಯಕ್ತಿನ ಬಿಡಿ, ಆ ಸಿಚುವೇಶನ್ನ ಬಿಡಿ, ಆ ಪರ್ಸನ್ನ ಬಿಡಿ. ಸೊ ಗೆಟ್ ಯುವರ್ ವಿಶ್ ಗ್ರ್ಯಾಂಟೆಡ್ ಅಂತ ಹೇಳ್ತಾ ಇದೆ. ಗೆಟ್ಟಿಂಗ್ ಯುವರ್ ವಿಶ್ ಗ್ರ್ಯಾಂಟೆಡ್ ಅಂತ ಹೇಳ್ತೀನಿ ಇದನ್ನು ನಾನು ಸರಿಯಾಗಿ ಹೇಳೋದಾದರೆ. ಇಫ್ ದಿಸ್ ಪರ್ಸನ್ ಕಮ್ ಟು ಯು, ಆ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಬಂದರೆ, ಸೊ ರೈಟ್ ನಾವು ನಾನು ಬ್ಯುಸಿಯಾಗಿದ್ದೀನಿ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅಂತ ಹೇಳಿ ಅಂತಲೇ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವೇನಾದರೂ ಈ ಬಾರಿ ಕಮಿಟ್ ಆದರೆ, ಈ ಬಾರಿ ಆ ವ್ಯಕ್ತಿ ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅವ್ರ ಜೊತೆ ಹೋದರೆ ಖಂಡಿತ ಲೈಫಲ್ಲಿ ಖುಷಿಯಾಗಿರ್ತೀರ ಅಂತ ನಾನು ಗ್ಯಾರಂಟಿ ಕೊಡೋಲ್ಲ. ಆಲ್ರೆಡಿ ಟೋಟಲ್ ಮೆಸ್ ಅಂತ ಹೇಳ್ತೀನಿ. ತುಂಬ ಗೊಂದಲಗಳಿವೆ, ತುಂಬ ಡಿಫಿಕಲ್ಟೀಸ್ ಇದೆ, ಚಾಲೆಂಜಸ್ ಬರ್ಬೋದು ಲೈಫಲ್ಲಿ. ಯೋಚನೆ ಮಾಡಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ನಿಮ್ಮ ಇಷ್ಟ.